Hello students, welcome to HSB YouTube channel. ಕಳೆದ ವಿಡಿಯೋದಲ್ಲಿ we got an idea based on the fundamental features ಹೇಗೆ ನಾವು ಕಿಂಗ್ಡಮ್ ಅನಿಮೇಲಿಯಾವನ್ನು ಡಿವೈಡ್ ಮಾಡ್ಕೊಂಡಿದ್ದೀವಿ, ಕ್ಲಾಸಿಫೈ ಮಾಡ್ಕೊಂಡಿದ್ದೀವಿ. ಓಕೆ, ಈ ವಿಡಿಯೋಯಿಂದ we will be having a talk on general characteristics of phylums. You know, 11 ಫೈಲಮ್ಸ್ಗಳಿದ್ದಾವೆ. ನೆಕ್ಸ್ಟ್ ಬರ್ತಕ್ಕಂಥ 11 ವಿಡಿಯೋಗಳಲ್ಲೂ ಕೂಡ ಒಂದೊಂದು ವಿಡಿಯೋದಲ್ಲೂ ನಾವು ಒಂದೊಂದು ಫೈಲಮಿನ ಬಗ್ಗೆ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ಡಿಸ್ಕಸ್ ಮಾಡೋಣ. ಬನ್ನಿ ತಡ ಮಾಡದೆ ವಿ ಗೋಣ ಲುಕ್ ಇಂಟು ದ ಫಸ್ಟ್ ಫೈಲಮ್, ದಟ್ ಈಸ್ ಫೈಲಮ್ ಪೋರಿಫೆರಾ. ಲೆಟ್ಸ್ ಸ್ಟಾರ್ಟ್ ಫ್ರಮ್ ದಿಸ್ ಕಾರ್ನರ್. ಮಕ್ಕಳೇ, ಮೊದಲು ನಾವು ಫೈಲಮ್ ಪೋರಿಫೆರಾದ ಬಗ್ಗೆ ಮಾತಾಡೋಣ. ವಾಟ್ ಇಸ್ ಫೈಲಮ್ ಪೋರಿಫೆರಾ? ನಮಗೆ ಗೊತ್ತಿರೋದು ಒಂದೇ, ಕಿಂಗ್ಡಮ್ ಅನಿಮೇಲಿಯಾದಲ್ಲಿ ಮೊದಲು ಬರ್ತಕ್ಕಂಥ ಫೈಲಮ್ ಪೋರಿಫೆರಾ ಅಲ್ವಾ? ಕಿಂಗ್ಡಮ್ ಅನಿಮೇಲಿಯಾದಲ್ಲಿ ಮೊದಲು ಬರ್ತಕ್ಕಂಥ ಫೈಲಮ್ ಯಾವುದು? ಪೋರಿಫೆರಾ ಅಂತ ಗೊತ್ತು. ನಾವು ಲುಕ್ ಹಿಯರ್, ಲೆಟ್ ಅಸ್ ಡಿಕೋಡ್ ದ ವರ್ಡ್ ಹಿಯರ್. ಏನು ಡಿಕೋಡ್ ಮಾಡೋಣ? ವಾಟ್ ಯು ಮೀನ್ ಬೈ ದ ವರ್ಡ್ ಪೋರಿ? ಪೋರಿ ಅಂದ್ರೇನು? ಹುಡುಗಿ ಅಂತನಾ? ಅಲ್ಲ. ದ ವರ್ಡ್ ಪೋರಿ ಸ್ಟ್ಯಾಂಡ್ಸ್ ಫಾರ್ ಪೋರ್ಸ್. ಪೋರ್ಸ್ ಅಂತಂದ್ರೆ ಟೈನಿ ಓಪನಿಂಗ್. ಹೌದು, ಪೋರ್ ಅಂತಂದ್ರೆ ಟೈನಿ ಓಪನಿಂಗ್ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಈಗ ವಾಟ್ ಯು ಮೀನ್ ಬೈ ದ ವರ್ಡ್ ಫೆರಾ? ಫೆರಾ ಅಂತಂದ್ರೇನು? ವಿ ಕಾಲ್ ಫೆರಾ ಇಸ್ ನಥಿಂಗ್ ಬಟ್ ಬೇರಿಂಗ್, ಇರ್ತಕ್ಕಂಥದ್ದು, ಇರುವುದು. ದಿಸ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಆರ್ ದ ಒನ್ ಹೂ ಹ್ಯಾವ್ ಟೈನಿ ಓಪನಿಂಗ್ಸ್ ಆನ್ ದೇರ್ ಬಾಡಿ. ಎಸ್, ಅದಕ್ಕೋಸ್ಕರ ಈ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ಅನ್ನ ಮಕ್ಕಳೇ ವಿ ಆಲ್ಸೋ ಕಾಲ್ ದಮ್ ಆಸ್ ಸ್ಪಾಂಜಸ್. ಹೌದಲ್ವಾ? ನೀವು ಸ್ಪಾಂಜ್ ಅನ್ನು ನೋಡಿದ್ರೆ ಹೆಂಗಿರುತ್ತೆ ನೋಡಿ, ಒಮ್ಮೆ ಅಬ್ಸರ್ವ್ ಮಾಡಿ. The sponge generally will be having tiny pores on their body. Same way, poriferans are also appear like a sponge. Hence, they appear like them. We calling them as a sponges. ಇವುಗಳನ್ನ sponges ಅಂತ ಕರಿತೀವಿ. Done? Now, ಮೊದಲಿಗೆ ಅದರ ಹ್ಯಾಬಿಟ್ಯಾಟ್ ಮತ್ತು ಹ್ಯಾಬಿಟ್ ಅನ್ನು ನೋಡೋಣ. ಏನಿದು ಹ್ಯಾಬಿಟ್ಯಾಟ್ ಮತ್ತು ಹ್ಯಾಬಿಟ್ ಅಂತಂದ್ರೆ? ಲುಕ್ ಅಟ್ ದ ಬೋರ್ಡ್. ಮೊದಲಿಗೆ ಅದರ ಹ್ಯಾಬಿಟ್ಯಾಟ್. ಮಕ್ಕಳೇ, ಹ್ಯಾಬಿಟ್ಯಾಟ್ ಅಂತಂದ್ರೆ ದ ಪ್ಲೇಸ್ ವೇರ್ ದೇ ಆರ್ ಪ್ರೆಸೆಂಟ್. ಅವ್ರು ಎಲ್ಲಿರ್ತಾರೆ ಅದನ್ನು ನಾವು ಹ್ಯಾಬಿಟ್ಯಾಟ್ ಅಂತ ಕರಿತೀವಿ, ಮತ್ತು ಹೇಗಿರ್ತಾರೆ ಅದನ್ನು ನಾವು ಹ್ಯಾಬಿಟ್ ಅಂತ ಕರಿತೀವಿ. ಹ್ಯಾಬಿಟ್ಯಾಟ್ ಇಸ್ ನಥಿಂಗ್ ಬಟ್ ದ ಪ್ಲೇಸ್ ವೇರ್ ದೇ ಆರ್ ಪ್ರೆಸೆಂಟ್. ಎಲ್ಲಿರ್ತಾರೆ ಮಕ್ಕಳೇ? ದೇ ಆರ್ ಅಕ್ವಾಟಿಕ್ ಇನ್ ಹ್ಯಾಬಿಟ್ಯಾಟ್, ಅಂದ್ರೆ ನೀರಿನಲ್ಲಿ ಇರ್ತಕ್ಕಂಥ ಕ್ರಿಯೇಚರ್ಗಳು. ದೇ ಆರ್ ಅಕ್ವಾಟಿಕ್. ಅಕ್ವಾಟಿಕ್ ನಲ್ಲಿ ಎಲ್ಲಿರ್ತಾರೆ? ಮೆಜಾರಿಟಿ ಆಫ್ ದೆಮ್ ಆರ್, ಅಂದ್ರೆ ಮೋಸ್ಟ್ ಆಫ್ ದೆಮ್ ಆರ್ ಎಲ್ಲಿರ್ತಾರೆ ಗೊತ್ತಾ ಮಕ್ಕಳೇ? ದೇ ಆರ್ ಪ್ರೆಸೆಂಟ್ ಇನ್ ದ ಮೆರೈನ್ ವಾಟರ್. ಅಂತಂದ್ರೆ ಅವರುಗಳು ಸಮುದ್ರ ಇಂಥ ಕಡೆ ಇರ್ತಕ್ಕಂಥದ್ದು ಜಾಸ್ತಿ. ಎಲ್ಲೋ ಕೆಲವೊಂದು ಮಾತ್ರ ಫ್ಯೂ ಆಫ್ ದೆಮ್ ಆರ್ ಪ್ರೆಸೆಂಟ್ ಇನ್ ಫ್ರೆಶ್ ವಾಟರ್. ಅಂದ್ರೆ ನಮ್ಮ ಫ್ರೆಶ್ ವಾಟರ್ಗಳು, ಪಾಂಡ್, ಲೇಕ್, ರಿವರ್ ಇಂಥ ಕಡೆ ಸ್ವಲ್ಪ ಕಡಿಮೆ ಇರ್ತಾರೆ. ಮೈ ಫ್ರೆಂಡ್ಸ್, ದ ಫಸ್ಟ್ ಕ್ಯಾರೆಕ್ಟರ್ ಇಸ್ ಹ್ಯಾಬಿಟ್ಯಾಟ್ ವಿ ಆರ್ ಲರ್ನಿಂಗ್. ದೇ ಆರ್ ಸೀನ್ in aquatic habitat, that too most of them are in marine and few of them are in terrestrial habitat. Few of them are in freshwater habitat. Now coming to the habit, hegirtare? Look here, hegirtare my friends? Poriferans are sessile in nature. Yen sessile antandre? Sessile antandre they are attached to the substratum. Antandre there will be something over here, ಅಂದ್ರೆ seabed irutte, ಆಯ್ತಾ? ಸಿ ಬೆಡ್ಗೆ ಏನಾಗೋಗಿರ್ತಾರೆ? ಈ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಅಟ್ಯಾಚ್ಡ್ ಆಗೋಗಿರ್ತಾರೆ. ಯು ಕ್ಯಾನ್ ಸಿ ದೇರ್ ಆರ್ ಥಿಂಗ್ಸ್ ವಿಚ್ ಆರ್ ಅಟ್ಯಾಚ್ಡ್ ಲೈಕ್ ದಿಸ್. ಈ ರೀತಿ ಅಟ್ಯಾಚ್ಡ್ ಆಗಿರ್ತಾರೆ. ದೇ ಕಾಂಟ್ ಏಬಲ್ ಟು ಮೂವ್, ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಮೂವ್ಮೆಂಟ್ ಆಗ್ಲಿಕ್ಕೆ ಆಗಲ್ಲ. ಅಂತ ಕ್ರಿಯೇಚರ್ಗಳನ್ನ ನಾವು ಸೆಸೈಲ್ ಅಂತ ಕರಿತೀವಿ. ವಿ ಹ್ಯಾವ್ ಒನ್ ಮೋರ್ ವರ್ಡ್ ಫಾರ್ ಇಟ್. ಇದನ್ನ ನಾವು ಸೆಡೆಂಟರಿ ಅಂತ ಕೂಡ ಕರಿತೀವಿ. ವಿ ಆಲ್ಸೋ ಕಾಲ್ ದಿಸ್ ಆಸ್ ಅ ಸೆಡೆಂಟರಿ ಅಂತ ಕೂಡ ಕರ್ಕೊಳ್ತೀವಿ. ಯು ಗಾಟ್ ಇಟ್? ಸೆಡೆಂಟರಿ ಆರ್ ಸೆಸೈಲ್. ನಾವು ಇದಾದ ನಂತರ we need to have a look into the body wall symmetry. ಈ ಫಂಡಮೆಂಟಲ್ಸ್ಗಳ ಬಗ್ಗೆ ಮಾತಾಡೋಣ ಮಕ್ಕಳೇ. when you talk about a level of body organization, ಯಾವ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ಇದೆ? ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ಯಾವ ಹಂತದಲ್ಲಿ ಬಾಡಿ ಆರ್ಗನೈಸ್ಡ್ ಆಗಿದೆ ಅಂತಂದ್ರೆ ಇಟ್ ಈಸ್ ವೆರಿ ಪ್ರಿಮಿಟಿವ್. ನಮ್ಗೆ ಆಲ್ರೆಡಿ ಈ ಪಾಯಿಂಟ್ಸ್ ಗೊತ್ತು ಅಲ್ವಾ? ಫಂಡಮೆಂಟಲ್ಸ್ ಇದು. ಏನ್ ಫಂಡಮೆಂಟಲ್ಸು? ವಿ ಆಲ್ ನೋ ಯಾ, they exhibit cellular level of body organization. correct ತಾನೆ? ಹೌದು, they exhibit cellular level of body organization. means over here we see a loose cell aggregates. ಇವರಲ್ಲಿ ಲೂಸ್ ಸೆಲ್ ಅಗ್ರಿಗೇಟ್ಸ್ ಗಳನ್ನ ನಾವು ನೋಡ್ತೀವಿ. ಅಂದ್ರೆ ಸೆಲ್ಸ್ ಗಳು ಬರುತ್ತೆ ಒಟ್ಟಿಗೆ, ಓಕೆ, ಬಟ್ ದೇ ವೋಂಟ್ ಫಾರ್ಮ್ ಅ ಟಿಶ್ಯೂ. ದಟ್ಸ್ ವೈ ವಿ ಕಾಲ್ ದಮ್ as a cellular level of body organization. next, coming to the next one, symmetry.
ಈಗ ಸಿಮೆಟ್ರಿ ಹೆಂಗೆ? ಲುಕ್ ಅಟ್ ದ ಬೋರ್ಡ್. ಸಿಮೆಟ್ರಿ ಮಕ್ಕಳೇ, ಇಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ asymmetrical. Majority of them are asymmetrical. Majority of the sponges are asymmetrical ಮಕ್ಕಳೇ. ಓಕೆ, ಮೆಜಾರಿಟಿ ಆಫ್ ದೆಮ್ ಆರ್ ವಾಟ್? asymmetrical. ಯಾವುದೇ ತರ ಸಿಮೆಟ್ರಿಯನ್ನು ತೋರಿಸಲ್ಲ. ಕೆಲವೊಂದಿಷ್ಟು ಮಾತ್ರ, ಫ್ಯೂ ಆಫ್ ದೆಮ್ ಶೋಕೇಸಸ್ ರೇಡಿಯಲ್ ಸಿಮೆಟ್ರಿ. ಹೌದು, ಕೆಲವೊಂದು ಸ್ಪಾಂಜಸ್ಗಳು ಮಾತ್ರ ರೇಡಿಯಲ್ ಸಿಮೆಟ್ರಿಯನ್ನ ತೋರಿಸ್ತಾರೆ. ನೆಕ್ಸ್ಟ್, ಅದಾದ ನಂತರ ವಿ ನೀಡ್ ಟು ಟಾಕ್ ಅಬೌಟ್ ದೇರ್ ಬಾಡಿ ವಾಲ್. ಲುಕ್ ಹಿಯರ್, ಅದರ ಬಾಡಿಯ ವಾಲ್ ಯಾವ ರೀತಿ ಇರುತ್ತೆ? ವಾಟ್ ಇಸ್ ದ ಬಾಡಿ ವಾಲ್ ಮೇಡ್ ಅಪ್ ಆಫ್? ಲುಕ್ ಹಿಯರ್, ಫಾರ್ ಎಕ್ಸಾಂಪಲ್ ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಒಂದು ಪೋರಿಫೆರನ್ ಅಂತ ಅನ್ಕೊಳ್ಳೋಣ. ಹೇಗಿರುತ್ತೆ ಪೋರಿಫೆರನ್? ರಫ್ ಆಗಿ ನಾವು ಡ್ರಾ ಮಾಡಿದ್ರೆ ಪೋರಿಫೆರನ್ ಸಂವಾಟ್ ಅಪಿಯರ್ ಲೈಕ್ ದಿಸ್. ಹೌದು, ಈ ರೀತಿ ಪೋರಿಫೆರನ್ಸ್ಗಳನ್ನು ನಾವು ನೋಡ್ತೇವೆ. ಓಕೆ, ಸೊ ಲೆಟ್ಸ್ ಹ್ಯಾವ್ ಅ ಕ್ವಿಕ್ ಲುಕ್. ಓಕೆ, ಈ ರೀತಿ ನಾವು ಪೋರಿಫೆರೆನ್ಸ್ ಅನ್ನು ನೋಡ್ತೇವೆ. ಯು ಕ್ಯಾನ್ ಸಿ ಆನ್ ದ ಬೋರ್ಡ್. ಸೊ ಸಮ್ ವಾಟ್ ದ ಪೋರಿಫೆರೆನ್ಸ್ ಅಪಿಯರ್ಸ್ ಲೈಕ್ ದಿಸ್. ಹೌದು, ಪೋರಿಫೆರೆನ್ಸ್ಗಳು ಈ ರೀತಿ ಕಾಣಿಸ್ತಾರೆ. ಮಕ್ಕಳೇ, ಈ ಪೋರಿಫೆರೆನ್ಸ್ ಬಾಡಿಯ ಮೇಲೆ ನಾವು ಆಲ್ರೆಡಿ ಹೇಳಿದಾಗೆ ದೇ ವಿಲ್ ಬಿ ಟೈನಿ ಪೋರ್ಸ್. ನೋಡಿ, ಈ ರೀತಿ ಪುಟ್ಟ ಪುಟ್ಟ ಟೈನಿ ಪೋರ್ಸ್ಗಳನ್ನು ಅದರ ಬಾಡಿ ಮೇಲೆ ನೋಡ್ತೇವೆ. ಅದಕ್ಕೆ ತಾನೇ ನಾವು ಇವರನ್ನ ಪೋರಿಫೆರೆನ್ಸ್ ಅಂತ ಕರಿತಾ ಇರೋದು. ರಿಮೆಂಬರ್ ದಿಸ್ ಟೈನಿ ಓಪನಿಂಗ್ಸ್ ಆನ್ ದ ಬಾಡಿ. ಗಮನ ಬೋರ್ಡ್ ಕಡೆನೇ ಇರಲಿ. The tiny openings on the body, we call them as ostia. ಹೌದು, ಬಾಡಿ ಮೇಲಿರ್ತಕ್ಕಂಥ ಟೈನಿ ಓಪನಿಂಗ್ ಅನ್ನ ನಾವು ಆಸ್ಟಿಯಾ ಅಂತ ಕರಿತೇವೆ. ಅದೇ ರೀತಿ ನ್ಯೂಮರಸ್ ಟೈನಿ ಓಪನಿಂಗ್ಗಳನ್ನ ಆಸ್ಟಿಯಾ ಅಂತ ಕರೆದ್ರೆ, ಅದೇ ರೀತಿ ಒಂದು ಲಾರ್ಜ್ ಸಿಂಗಲ್ ಓಪನಿಂಗ್ ಇದೆ. ವಾಟ್ ಯು ಕಾಲ್ ದಟ್ ಆಸ್? ಅದನ್ನು ನಾವು ಆಸ್ಕ್ಯುಲಮ್ ಅಂತ ಕರಿತೀವಿ. ಓಕೆ, ಒನ್ ಇಸ್ ಕಾಲ್ಡ್ ಆಸ್ಟಿಯಾ ವಿಚ್ ಆರ್ ಟೈನಿ ಅಂಡ್ ನ್ಯೂಮರಸ್ ಇನ್ ನಂಬರ್. ಅದು ಒನ್ ಇಸ್ ಕಾಲ್ಡ್ ಆಸ್ಕ್ಯುಲಮ್. ಇನ್ನೊಂದನ್ನ ಆಸ್ಕ್ಯುಲಮ್ ಅಂತ ಕರಿತೀವಿ. OSCULLUM, ಆಸ್ಕ್ಯುಲಮ್. ಯು ಗಾಟ್ ಇಟ್? ಯಾರು ಜಾಸ್ತಿ ಇದ್ದಾರೆ? ಆಸ್ಕ್ಯುಲಮ್, ಆಸ್ಟಿಯಾನ? ವೆರಿ ಗುಡ್, ಆಸ್ಟಿಯಾ. ಯಾರು ಚಿಕ್ಕದಾಗಿದ್ದಾರೆ? ಆಸ್ಟಿಯಾನ, ಆಸ್ಕ್ಯುಲಮ್? ವೆರಿ ಗುಡ್, ದಟ್ ಈಸ್ ಆಲ್ಸೋ ಆಸ್ಟಿಯಾ. ಯು ಗಾಟ್ ದಿಸ್? ಫೈನ್, ಇರಲಿ. ನೌ ಇಫ್ ಯು ಲುಕ್ ಅಟ್ ದಟ್ ಬಾಡಿ ವಾಲ್, ಈ ಬಾಡಿ ವಾಲ್ ಹಿಂಗಿದೆ. ವಾಟ್ ದೇ ಆರ್ ಮೇಡ್ ಅಪ್ ಆಫ್? ಲುಕ್ ಹಿಯರ್, ದ ಬಾಡಿ ವಾಲ್ ಹ್ಯಾವ್ ಟೂ ಡಿಫರೆಂಟ್ ಲೇಯರ್ಸ್. ಹೌದು, the outer layer have a flattened cells like this, which are called as a pinnacoderm. Gamana board kade, outer wall is have a flattened cells like this. ಅವರಲ್ಲಿ flat cells ಗಳಿರುತ್ತೆ. ಅವುಗಳನ್ನ ನಾವು ಹೊರಭಾಗದಲ್ಲಿ ನೋಡ್ತೇವೆ. ಔಟರ್ ಲೇಯರ್, ದಟ್ ಈಸ್ ಕಾಲ್ಡ್ ಪಿನಾಕೋಡಮ್. ನಾಪ್ಕ ಇರಲಿ ಮಕ್ಕಳೇ. ಈ ಪಿನಾಕೋಡಮ್ ಹ್ಯಾಸ್ ಅ ಫ್ಲಾಟ್ ಸೆಲ್ಸ್ ವಿಚ್ ಆರ್ ಕಾಲ್ಡ್ ಆಸ್ ಪಿನಾಕೋಸೈಟ್ಸ್. ಓಕೆ, ದೆನ್ ದೇ ಹ್ಯಾವ್ ಇನ್ನರ್ ಸೆಲ್ಸ್. ಯಾವ ರೀತಿ ಅಂತಂದ್ರೆ ಫ್ಲಾಜಿಲೇಟೆಡ್ ಸೆಲ್ಸ್. ಓಕೆ, ಈ ರೀತಿ ಫ್ಲಾಜಿಲೇಟೆಡ್ ಸೆಲ್ಸ್ ಗಳನ್ನು ನೋಡ್ತೀವಿ ವಿಚ್ ಆರ್ ಸೀನ್ ಟುವರ್ಡ್ಸ್ ದ ಸೆಂಟರ್. ವಾಟ್ ಟೈಪ್ ಆಫ್ ಸೆಲ್ಸ್ ದಿಸ್ ಗೈಸ್ ಆರ್? ಫ್ಲಾಜಿಲೇಟೆಡ್ ಸೆಲ್ಸ್. ಈ ರೀತಿ ಫ್ಲಾಜಿಲೇಟೆಡ್ ಸೆಲ್ಸ್ ಗಳಿರುತ್ತೆ ಮಕ್ಕಳು. ಈ ಫ್ಲಾಜಿಲೇಟೆಡ್ ಸೆಲ್ಸ್ ಇರ್ತಕ್ಕಂಥ ಬಾಡಿ ವಾಲ್ ಲೇಯರ್ ಅನ್ನ ವಿ ಕಾಲ್ ಇಟ್ ಆಸ್ ಅ ಕುವನೋಡಮ್. ಇವುಗಳನ್ನು ನಾವು ಕುವನೋಡಮ್ ಅಂತ ಕರಿತೀವಿ. ಬಿಕಾಸ್ ದೇ ಹ್ಯಾವ್ ಅ ಸೆಲ್ಸ್ ಕಾಲ್ಡ್ ಕುವನೋಸೈಟ್. CHANOCYTES, kuanocytes. They also called as a collar cell. So ನಮಗೆ ಒಂದು ಅರ್ಥ ಆಯಿತು. The body wall are made up of two layers. Outer layer called pinnacoderm, inner layer called kuwanoderm. The outer layer pinnacoderm have a pinacocyte cells, whereas the inner layer kuwanoderm has a kuwanocytes or a collar cells. Done? ಇದು ಅದರ ಬಾಡಿ ವಾಲ್. ಕಮಿಂಗ್ ಟು ದ ನೆಕ್ಸ್ಟ್ ಒನ್, ವಿ ನೀಡ್ ಟು ಟಾಕ್ ಅಬೌಟ್ ದೇರ್ ಬಾಡಿ ಕ್ಯಾವಿಟಿ. ಬಾಡಿ ಕ್ಯಾವಿಟಿ ಏನಾದರೂ ಇದೆಯಾ ಇವರಿಗೆ? ವಾಟ್ ಇಸ್ ಬಾಡಿ ಕ್ಯಾವಿಟಿ? ಆರ್ ಸೀಲೋಮ್. ಕರೆಕ್ಟ್. ನೋಡಿ, ಬಾಡಿ ಕ್ಯಾವಿಟಿಯನ್ನು ಮಾತಾಡಿದಾಗ ನಾವು ತುಂಬ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಮಕ್ಕಳೇ. ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ದ ಬಾಡಿ ಕ್ಯಾವಿಟಿ ವಾಟ್ ವಿ ಹ್ಯಾವ್ ಲರ್ನ್ಡ್ ಅರ್ಲಿಯರ್, ದಟ್ ಇಸ್ ಎಸಿಲೋಮೇಟ್, ಸುಡೋಸ್, ಅದನ್ನು ಮಾತಾಡ್ತಾ ಇಲ್ಲ. Is there any space inside the body? ಹೌದು, there is a space. If you look at the sponge, ನೀವು ಸ್ಪಾಂಜಿನ ಒಳಭಾಗವನ್ನ ನೋಡಿದಾಗ, let's write here itself. If you look at the sponge inner side, okay, there is a space here. ಮಧ್ಯದಲ್ಲಿ ಜಾಗ ಇರುತ್ತೆ ಮಕ್ಕಳೇ. This space is called a cavity. The cavity over here we call it as a spongocele. So they have a cavity ಮಕ್ಕಳೇ which is actually called spongocele. ಇದ್ರೊಳಗಡೆ ಇರತಕ್ಕಂಥ ಕ್ಯಾವಿಟಿಯನ್ನು ನಾವು ಸ್ಪಾಂಜೋಸೀಲ್ ಅಂತ ಕರ್ಕೊಳ್ತೇವೆ. ಡನ್. Now after that we need to talk about one of the very important system. What does this guys have? I'll talk about that here. Hold on. Next, look into the next point here. Next point ಮಾತಾಡೋಣ ಮಕ್ಕಳೇ. ಈ ಸ್ಪಾಂಜಸ್ ನಲ್ಲಿ ಒಂದು ವಿಶೇಷವಾದ ಏನಪ್ಪಾ ಅಂತಂದ್ರೆ ದೇ ಹ್ಯಾವ್ ಅ ಸ್ಕೆಲಿಟನ್. ಹೌದಾ?
ನಮ್ಮಾಗೆ ನಿಮ್ಮ ಹಾಗೆ ಅವ್ರ ಹತ್ರ ಸ್ಕೆಲಿಟನ್ ಇದೆಯಾ? ಅಲ್ಲ, ಇಟ್ ಇಸ್ ನಾಟ್ ಲೈಕ್ ದಟ್. ಯು ನೋ ವಾಟ್ ಯಾರ್? ದೇರ್ ಇಸ್ ಸಮಥಿಂಗ್ ವಿಚ್ ವಿಲ್ ಮೇಕ್ ದೆಮ್ ಟು ಸ್ಟ್ಯಾಂಡ್ ಎರೆಕ್ಟ್. ಈಗ ನಾನು ಹಿಂಗೆ ನಿಂತ್ಕೊಂಡಿದ್ದೀನಿ, ಅಪ್ರೈಟ್ ಅಲ್ಲಿ ನಿಂತ್ಕೊಂಡಿದ್ದೀನಿ. ಯಾಕೆ? ಬಿಕಾಸ್ ಐ ಹ್ಯಾವ್ ಮೈ ಸ್ಕೆಲಿಟನ್. ಕರೆಕ್ಟ್? ನೀವು ಕುತ್ಕೊಂಡಿದ್ದೀರಾ, ಚೇರ್ ಮೇಲೆ ಕುತ್ಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಕೂಡ ಎರೆಕ್ಟ್ ಇದ್ದೀರಾ. ಓಕೆ, ಯುವರ್ ಅಪ್ಪರ್ ಬಾಡಿ ಪಾರ್ಟ್ ಇಸ್ ಎರೆಕ್ಟ್ ಬಿಕಾಸ್ ಆಫ್ ಯುವರ್ ವರ್ಟಿಬ್ರಲ್ ಕಾಲಮ್. ದೇರ್ ಇಸ್ ಸಮಥಿಂಗ್ ವಿಚ್ ಇಸ್ ಸಪೋರ್ಟಿಂಗ್ ಗೈಸ್. ಕರೆಕ್ಟ್? ಅದೇ ರೀತಿ ಇವ್ರಿಗೆ ಕೂಡ ಸಪೋರ್ಟಿಂಗ್ ಇದೆ, ಅದನ್ನ ಸ್ಕೆಲಿಟನ್ ಅಂತ ಕರಿತೀವಿ. ವಾಟ್ ಇಸ್ ದಟ್ ಸ್ಕೆಲಿಟನ್ ಯರ್? ದ ಸ್ಕೆಲಿಟನ್ ಇನ್ ಪೋರಿಫೆರನ್ ಇನ್ಕ್ಲೂಡ್ ಟೂ ಥಿಂಗ್ಸ್. ಒಂದರ ಹೆಸರು ಬಂದ್ರು ಸ್ಪಿಕ್ಯೂಲ್ಸ್, which going to form an endoskeleton. One is spicules, whereas the spicules can be two different categories. It can be made up of calcium or it can be made up of silicon. If it's a calcium made, we call that as a calcareous spicule. Look here, if it's a calcium made, we call that as a calcareous spicule. If it's a silica made, we call that as a silicaceous spicule. Okay, we call that as a silicaceous or siliceous spicules galanta karitivi. What are spicules? They are the structures which helps to provide the support for the poriferans, right? Is the spicule is the only one structure which is giving the support? Illa. They have a protein fibers in them which is called as, they have a protein fibers in them which are called as spongin fibers. ಇವರಲ್ಲಿ ಸ್ಪಾಂಜಿನ್ ಫೈಬರ್ಸ್ ಅಂತ ಒಂದು ಪ್ರೋಟೀನ್ ಫೈಬರ್ಸ್ ಇದೆ ಮಕ್ಕಳೇ. ಈ ಸ್ಪಾಂಜಿನ್ ಫೈಬರ್ಸ್ ಕೂಡ ಏನ್ ಮಾಡುತ್ತೆ? ಆ ಸಪೋರ್ಟ್ ಅನ್ನ ಪ್ರೊವೈಡ್ ಮಾಡುತ್ತೆ. ಇಟ್ ಗಿವ್ಸ್ ದ ಸಪೋರ್ಟ್ ಫಾರ್ ದ ಸ್ಪಾಂಜಿನ್ ಫೈಬರ್ಸ್. I mean, a spongin fibers provide the support for the poriferans. So, the two structure which are acting as a skeleton for the poriferans are spicules and spongin fibers. Now, coming to the next. As I mentioned earlier, they're one of the beautiful system. ನಮ್ಮ ಪೋರಿಫೆರೆನ್ಸ್ ನಲ್ಲಿ ಒಂದು ಅತ್ಯದ್ಭುತವಾದ ಸಿಸ್ಟಮ್ ಇದೆ. ಏನಪ್ಪಾ ಅದು ಅಂತಂದ್ರೆ, ವಿ ಕಾಲ್ ದೆಮ್ ಆಸ್ ಅ ವಾಟರ್ ಕೆನಾಲ್ ಸಿಸ್ಟಮ್. ಬೋರ್ಡ್ ಕಡೆ ಗಮನ, ವಾಟರ್ ಕೆನಾಲ್ ಸಿಸ್ಟಮ್. ನಮ್ಮ ಪೋರಿಫೆರೆನ್ಸ್ ನಲ್ಲಿ ವಿ ಗೋಣ ವಿಟ್ನೆಸ್ ವಾಟರ್ ಕೆನಾಲ್ ಸಿಸ್ಟಮ್. ವಾಟ್ ಇಸ್ ದಿಸ್ ವಾಟರ್ ಕೆನಾಲ್ ಸಿಸ್ಟಮ್? ಏನಿದು ವಾಟರ್ ಕೆನಾಲ್ ಸಿಸ್ಟಮ್ ಅಂತಂದ್ರೆ, ಐ ವಿಲ್ ಟೆಲ್ ಯು. ಯು ನೋ ವಾಟ್? ದ ವಾಟರ್ ಕೆನಾಲ್ ಸಿಸ್ಟಮ್ ಈಸ್ ಅ ವೆರಿ ಯೂನಿಕ್ ಅಂಡ್ ಇಂಪಾರ್ಟೆಂಟ್ ಸಿಸ್ಟಮ್ ಫಾರ್ ದ ಪೋರಿಫೆರೆನ್ಸ್. ಏನಾಗುತ್ತೆ ಇಲ್ಲಿ? ಮೈ ಫ್ರೆಂಡ್ಸ್, ಲುಕ್ ಹಿಯರ್. ದ ವಾಟರ್, ಐ ವಿಲ್ ರೈಟ್ ಇಟ್ ಡೌನ್ ಓವರ್ ಹಿಯರ್. ವಾಟರ್, ದೇ ವಿಲ್ ಟೇಕ್ ಅ ಎಂಟ್ರಿ ಟು ದ ಬಾಡಿ. ವಾಟರ್ ಏನಾಗುತ್ತೆ? ಬಾಡಿಯ ಒಳಗಡೆ ಎಂಟರ್ ಆಗುತ್ತೆ. ಹೇಗೆ ಎಂಟರ್ ಆಗುತ್ತೆ? ಥ್ರೂ ಅ ಟೈನಿ ಪೋರ್ ಕಾಲ್ಡ್ ಆಸ್ಟಿಯಾ. ಆಸ್ಟಿಯ ಮುಖಾಂತರ ನಮ್ಮ ಬಾಡಿಯ ಒಳಗಡೆ ಹೋಗುತ್ತೆ. ಎಸ್, ಬಾಡಿಯ ಒಳಗಡೆ ಹೋಗಿದ ತಕ್ಷಣ ಆಸ್ಟಿಯಾ ಇಂದ ನೆಕ್ಸ್ಟ್ ಎಲ್ಲಿ ಹೋಗುತ್ತೆ? ದೇ ವಿಲ್ ಗೆಟ್ ಇನ್ಸೈಡ್ ಟು ದಿಸ್ ಕ್ಯಾವಿಟಿ. ಗಮನ ಬೋರ್ಡ್ ಕಡೆ ಕೊಡಿ. ಈ ರೀತಿ ಬಂದ ಮೇಲೆ ದೇ ವಿಲ್ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ದ ಕ್ಯಾವಿಟಿ. ಅವ್ರೇನ್ ಮಾಡ್ತಾರೆ? ಈ ರೀತಿ ಕ್ಯಾವಿಟಿಯ ಒಳಗಡೆ ಹೋಗ್ತಾರೆ. ಯಾವುದು ಕ್ಯಾವಿಟಿ? ಹೌದು, ದ ಕ್ಯಾವಿಟಿ ಇನ್ ದೆಮ್ ಇಸ್ ಕಾಲ್ಡ್ ಸ್ಪಾಂಜೋಸೆಲ್. ದ ವಾಟರ್ will take a entry through the ostia, then reaches the spongiosil and they exit through a large single opening. What is that large single opening seen on the apex of the poriferan? Osculum. A osculum mukantra enagutte? Water out agutte. The water will start going out. Water enaitu punaha horgade hoitu. The moment of water taking an entry from ostia and exiting through osculum is called water canal system. ಬಹಳ ವಿದ್ಯಾರ್ಥಿಗಳು ನಮ್ಮ ಎಕೈನೋಡರ್ಮೆಟಾದಲ್ಲಿ ಇರ್ತಕ್ಕಂಥ ವಾಟರ್ ವಾಸ್ಕ್ಯುಲರ್ ಸಿಸ್ಟಮ್ ಅನ್ನ ಮತ್ತು ವಾಟರ್ ಕೆನಾಲ್ ಸಿಸ್ಟಮ್ ಅನ್ನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಸಿಂಪಲ್ ಆಗಿ ಜ್ಞಾಪಕ ಇಟ್ಕೊಳ್ಳಿ. ಹೂ ಕಮ್ಸ್ ಫಸ್ಟ್ ಇನ್ ದ ಲಿಸ್ಟ್ ಆಫ್ ಫೈಲಮ್ ಇನ್ ಅಂಡರ್ ಕಿಂಗ್ಡಮ್ ಅನಿಮೇಲಿಯಾ? ಯಾರು ಮೊದಲು ಬರ್ತಾರೆ? ಪೋರಿಫೆರಾ ಅಲ್ವಾ? ಹಾಗೆ ಸಿ ಮೊದಲು ಬರುತ್ತಾ? ವಿ ಮೊದಲು ಬರುತ್ತಾ? ಸಿ ಮೊದಲು ಬರುತ್ತೆ. ಸೊ ಕೆನಾಲ್ ಸಿಸ್ಟಮ್ ಇಸ್ ದ ಒನ್ ವಿಚ್ ಕಮ್ಸ್ ಅರ್ಲಿಯರ್, ದಟ್ ಈಸ್ ಇನ್ ಪೋರಿಫೆರಾ. Vascular system is the one which comes at the later E, that is we're going to see at the last echinodermata. ಓಕೆನಾ? ಹೀಗೆ ಜ್ಞಾಪಕ ಇಟ್ಕೊಳ್ಳಿ. ದೇ ವಿಲ್ ಬಿ ನೋ ಕನ್ಫ್ಯೂಷನ್ ಫಾರ್ ಯು ಪೀಪಲ್. ತದನಂತರ ಈ ಸಿಸ್ಟಮ್ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಮೈ ಫ್ರೆಂಡ್ಸ್, ಪ್ಲೀಸ್ ರಿಮೆಂಬರ್ ದ 3 ಇಂಪಾರ್ಟೆಂಟ್ ಹೆಲ್ಪ್ ದೇ ಆರ್ ಡೂಯಿಂಗ್ ಫಾರ್ ಪೋರಿಫೆರೆನ್ಸ್. ಯಾವ್ದು ಅಂತಂದ್ರೆ, ನಂಬರ್ 1, ದೇ ಹೆಲ್ಪ್ ಇನ್ ನ್ಯೂಟ್ರಿಷನ್. ಹೌದು, ನಮ್ಮ NCERT ನಲ್ಲಿ ದೇ ಹ್ಯಾವ್ ಮೆನ್ಷನ್ ಇಟ್ ಆಸ್ ಫುಡ್ ಗ್ಯಾದರಿಂಗ್. ಫುಡ್ ಗ್ಯಾದರ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ದೇ ಹೆಲ್ಪ್ ಇನ್ ಫುಡ್ ಗ್ಯಾದರಿಂಗ್. ಹೌದು, ನ್ಯೂಟ್ರಿಷನ್ ಹೆಲ್ಪ್ ಮಾಡ್ತಿದ್ದಾರೆ. ಮಕ್ಕಳೇ, ಎರಡನೇದು ಐ ವಿಲ್ ಬಿ ರೈಟಿಂಗ್ ಇಟ್ ಓವರ್ ಹಿಯರ್. ದೆ ಹೆಲ್ಪ್ ಇನ್ ರೆಸ್ಪಿರೇಷನ್. ಖಂಡಿತ ನಿಜ. ದೆ ಹೆಲ್ಪ್ ಇನ್ ರೆಸ್ಪಿರೇಷನ್. ಹೆಂಗೆ? ಯು ನೋ ವಾಟ್? ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಗ್ಯಾಸಸ್ ಅನ್ನ ಎಕ್ಸ್ಚೇಂಜ್ ಮಾಡ್ತಾ ಇದೆ ಈ ಒಂದು ಮೆಕ್ಯಾನಿಸಮ್. ಓಕೆ. ಅಂಡ್ ದ ಥರ್ಡ್ ಥಿಂಗ್ ಐ ವಿಲ್ ಬಿ ರೈಟಿಂಗ್ ಇಟ್ ಓವರ್ ಹಿಯರ್ ಅಗೇನ್.
ದಟ್ ಈಸ್ ರಿಮೂವಲ್ ಆಫ್ ಎಕ್ಸ್ಕ್ರೀಟರಿ ವೇಸ್ಟ್. ಅದನ್ನು ನಾನು ಎಕ್ಸ್ಕ್ರೀಷನ್ ಅಂತ ಬರ್ಕೊಳ್ತೀನಿ. ಸೊ NCERT has given that ರಿಮೂವಲ್ ಆಫ್ ಎಕ್ಸ್ಕ್ರೀಟರಿ ವೇಸ್ಟ್. ಈ ಎಕ್ಸ್ಕ್ರೀಟರಿ ವೇಸ್ಟ್ ಅನ್ನು ಕೂಡ ಈ ಒಂದು ಮೆಕ್ಯಾನಿಸಮ್ ರಿಮೂವ್ ಮಾಡಿಕೊಡುತ್ತೆ. This is very important point ಮಕ್ಕಳೇ. Sometimes they will ask you in the flow chart manner, water ಯಾವ ರೀತಿ ಎಂಟರ್ ಆಗುತ್ತೆ, ಯಾವುದ್ರ ಮುಖಾಂತರ ಎಕ್ಸಿಟ್ ಆಗುತ್ತೆ. Flow chart is very simple. Ostia, spongocoel, osculum. Three major functions they are performing. One is gathering the food, exchange of respiratory gases, and removal of excretory waste. You got this? ಇದಾದ ನಂತರ we need to talk about their physiological characters. ಇಲ್ಲಿ ಮೊದಲನೇ ಫಿಸಿಯೋಲಾಜಿ ಕ್ಯಾರೆಕ್ಟರ್ ಮಕ್ಕಳೇ, we will be having a talk on the digestion. ನೋಡಿ, ಡೈಜೆಷನ್ ಬಗ್ಗೆ ಮಾತಾಡೋಣ. ಡೈಜೆಷನ್ ಹೆಂಗಾಗತ್ತೆ? ಯು ನೋ ವಾಟ್? ಡೈಜೆಷನ್ ಅಕರ್ಸ್, ದಟ್ ಇಸ್ ಬ್ರೇಕ್ ಡೌನ್ ಅಕರ್ಸ್ ಇನ್ಸೈಡ್ ದ ಬಾಡಿ. ಇನ್ಸೈಡ್ ದ ಬಾಡಿಲಿ ಎಲ್ಲಾಗತ್ತೆ? ಇನ್ಸೈಡ್ ದ ಸೆಲ್. ದಟ್ ಟು ಕೋನೋಸೈಡ್ಸ್ ಹೆಲ್ಪ್ಸ್ ಫಾರ್ ದ ಡೈಜೆಷನ್ ಆಕ್ಚುಲಿ. ಮೈ ಫ್ರೆಂಡ್, ಸಿನ್ಸ್ ಇಟ್ಸ್ ಅಕರಿಂಗ್ ಇನ್ಸೈಡ್ ದ ಸೆಲ್, ಬಾಡಿಯ ಒಳಗಡೆ ಆಗ್ತಿರೋದ್ರಿಂದ, ಇನ್ಸೈಡ್ ದ ಸೆಲ್ ಆಗ್ತಿರೋದ್ರಿಂದ, we call this digestion as a intracellular. ನಾವು ಇದನ್ನೇನಂತ ಕರಿತೀವಿ ಗೊತ್ತಾ ಮಕ್ಕಳೇ? ಇಂಟ್ರಾಸೆಲ್ಯುಲಾರ್ ಅಂತ ಕರಿತೀವಿ. ದ ಡೈಜೆಷನ್ ಇನ್ ಪೋರಿಫೆರೆನ್ಸ್ ಆರ್ ಇಂಟ್ರಾಸೆಲ್ಯುಲಾರ್. ನಾವು ಇದನ್ನ ನೆನಪಲ್ಲಿ ಇಟ್ಕೋಬೇಕು. ಹಾಗಿದ್ರೆ ಹೌ ಅಬೌಟ್ ದಿ ರೆಸ್ಪಿರೇಷನ್ ಅಂಡ್ ಎಕ್ಸ್ಕ್ರೀಷನ್? ಇದನ್ನು ಬಹಳ ಸುಲಭ. ರೆಸ್ಪಿರೇಷನ್ ಆಗಿರಲಿ, ಲುಕ್ ಅಟ್ ದ ಬೋರ್ಡ್, ಅಥವಾ ಎಕ್ಸ್ಕ್ರೀಷನ್ಗಳಾಗಿರಲಿ, ರೆಸ್ಪಿರೇಷನ್ ಮತ್ತು ಎಕ್ಸ್ಕ್ರೀಷನ್ ಹೇಗಾಗತ್ತೆ ಅಂದ್ರೆ ಮಕ್ಕಳೇ, it occurs through a mechanism, a simple step called diffusion. I hope you all know the word diffusion. Movement of molecules from the region of their higher concentration to the region of their lower concentration ಅನ್ನು ನಾವು diffusion ಅಂತ ಕರಿತೀವಿ. So through this process, respiration, exchange of gases ಆಗುತ್ತೆ. Through this process, removal of excretory waste, that is excretion ನಡೆಯುತ್ತೆ. Digestion intracellular, respiration and excretion is through a diffusion. ಇದಾದ ನಂತರ we need to talk about the last character, that is reproduction. Let's focus it over here. Reproduction ಹೇಗಾಗತ್ತೆ? How the reproduction going to occur in our poriference? Poriference ಅಲ್ಲಿ reproduction ಹೇಗೆ? You know what my friends? Reproduction occurs in both the ways. ಯಾವ್ದದು? One is asexual reproduction. ಒಂದು asexual reproduction ನಡೆಯುತ್ತೆ. ಎರಡನೇದು we can also witness sexual reproduction. asexual reproduction ಜೊತೆಗೆ sexual reproduction ಎರಡನ್ನು ಕೂಡ ನಾವು ನೋಡ್ತೇವೆ. How a asexual reproduction? There are three ways where the asexual reproduction can be seen in poriference. ಒಂದು, there is a mechanism called fragmentation. There is a asexual reproduction mechanism called fragmentation. Through that asexual reproduction going to occur, ಏನಿಲ್ಲ, ಸ್ಪಾಂಜಸ್ ಗಳನ್ನ ನಾವು ಫ್ರಾಗ್ಮೆಂಟ್ ಮಾಡಿದ್ರೆ, ಅಥವಾ if it's undergo fragments, then definitely each fragment have a ability to develop into the new individual. That is fragmentation. Next, budding. ಈ ಫ್ರಾಗ್ಮೆಂಟೇಷನ್ ಬಡ್ಡಿಂಗ್ ಅನ್ನ ಮಕ್ಕಳು ನೀವು 10th grade ನ ಹೌ ಡು ಆರ್ಗಾನಿಸಮ್ ರಿಪ್ರೊಡ್ಯೂಸ್ ಚಾಪ್ಟರ್ ನಲ್ಲಿ ಕಲ್ತಿದ್ದೀರಿ. ಸೇಮ್ ಥಿಂಗ್, ಈವನ್ ಬಡ್ಡಿಂಗ್ ಏನಪ್ಪಾ ಅಂತಂದ್ರೆ ಸೈಡ್ ಅಲ್ಲಿ ಏನಾಗುತ್ತೆ, ಒಂದು ಸ್ಮಾಲ್ ಬಡ್ ಫಾರ್ಮೇಶನ್ ಆಗುತ್ತೆ, ಜಸ್ಟ್ ಲೈಕ್ ದಿಸ್, and the new bud will develop into the a new individual. That's it. And after that, there is a very important structure makle, please have a look here. They have a asexual reproductive structure called gemmules. ಈ gemmules ಗಳು ಕೂಡ ಏನಪ್ಪಾ ಅಂತಂದ್ರೆ, they are the asexual reproductive structures. Whenever the favorable condition comes, the gemmules will develop into the new sponge. These three are the types of asexual reproduction. Coming to sexual reproduction, yes, sexual reproduction ಹೇಗಾಗತ್ತಪ್ಪ ಅಂತಂದ್ರೆ ಅದು ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಮುಖಾಂತರ ಆಗತ್ತೆ. ಎಸ್, ಫ್ಯೂಷನ್ ಆಫ್ ಗ್ಯಾಮೆಟ್ಸ್, ಇದನ್ನ ನಾವು ಸಿನ್ಗ್ಯಾಮಿ ಅಂತ ಕರಿತೀವಿ. ಫ್ಯೂಷನ್ ಆಫ್ ಗ್ಯಾಮೆಟ್ಸ್. ಸಿ, ಬಟ್ ದ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಇಸ್ ವೆರಿ ಯೂನಿಕ್ ಇನ್ ಆರ್ ಪೋರಿಫೆರೆನ್ಸ್. ಹೆಂಗಪ್ಪ ಅಂತಂದ್ರೆ, ಲೆಟ್ಸ್ ಹ್ಯಾವ್ ಅ ಕ್ವಿಕ್ ಲುಕ್ ಹಿಯರ್. ಇಲ್ಲಿ ನೋಡಿ ಮಕ್ಕಳೇ, ಇಮ್ಯಾಜಿನ್ ದೇರ್ ಇಸ್ ಒನ್ ಪೋರಿಫೆರನ್ ಓವರ್ ಹಿಯರ್. ಇಲ್ಲೊಂದು ಪೋರಿಫೆರನ್ ಇದೆ, ಇಲ್ಲೊಂದು ಪೋರಿಫೆರನ್ ಇದೆ, ಮತ್ತು ಈ ಕಡೆ ಕೂಡ ಒಂದು ಪೋರಿಫೆರನ್ ಇದೆ. ಲೆಟ್ಸ್ ರೈಟ್ ಒನ್ ಮೋರ್ ಪೋರಿಫೆರನ್ ಓವರ್ ಹಿಯರ್. ಇಲ್ಲೊಂದು ಪೋರಿಫೆರನ್, ಇಲ್ಲೊಂದು ಪೋರಿಫೆರನ್. ನಿಮ್ಮ ರೆಫರೆನ್ಸ್ಗೆ ಒಂದು ಗ್ರೀನ್ ಪೋರಿಫೆರನ್ ಇದೆ, ಮತ್ತೊಂದು ಬ್ಲೂ ಪೋರಿಫೆರೆನ್ಸ್ ಇದೆ ಅಲ್ವಾ? ಮೊದಲನೇದಾಗಿ ವಿ ಆಲ್ ಹ್ಯಾವ್ ಟು ನೋ ವಾಟ್ ಅಬೌಟ್ ದೇರ್ ಕ್ಯಾರೆಕ್ಟರ್ ವಿತ್ ರೆಸ್ಪೆಕ್ಟ್ ಟು ದ ಜೆನೈಟಲ್ಸ್. ಐ ಮೀನ್, ಆರ್ ದೇ ಬೈಸೆಕ್ಷುವಲ್, ಯುನಿಸೆಕ್ಷುವಲ್ ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ ಮಕ್ಕಳೇ. ಮೊದಲನೇದಾಗಿ, ದಿ ಸ್ಪಾಂಜಸ್ ಆರ್, ಲುಕ್ ಅಟ್ ದ ಬೋರ್ಡ್, ದಿ ಸ್ಪಾಂಜಸ್ ಆರ್ ಆಕ್ಚುಲಿ ಹರ್ಮೋಪ್ರೊಡೈಟ್. ಏನಿದು ಹರ್ಮೋಪ್ರೊಡೈಟ್ ಅಂತಂದ್ರೆ,
There are so many different terms ಮಕ್ಕಳೇ, just be aware of this. Hermaphrodite ಅಂತಂದ್ರೆ an individual where male and as well as female sex organs are present. ಒಂದೇ ಇಂಡಿವಿಜುವಲ್ ನಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಗ್ಯಾಮೆಟ್ಗಳು ಮತ್ತು ಫಿಮೇಲ್ ರಿಪ್ರೊಡಕ್ಟಿವ್ ಗ್ಯಾಮೆಟ್ಗಳು ಪ್ರೊಡ್ಯೂಸ್ ಆಗುತ್ತೆ. If an organism have both the reproductive system in one, then that is called excuse me, hermaphrodites ಅಂತ ಕರಿತೀವಿ. The other terms ಮಕ್ಕಳೇ, hermaphrodites ಅನ್ನ ನಾವೇನಂತ ಕರಿತೀವಿ, we call it as a monoecious. This is a proper term, monoecious ಅಂತ ಕರಿತೀವಿ. Now monoecious ಆದ ನಂತರ one more word is there which is called a general word, that is bisexual. Majority of the time we will be keep using the word either hermaphrodites or monoecious. What is hermaphrodite or monoecious? In a one individual, if both the sexes are present, we call them as a hermaphrodite or monoecious. ಒಂದೇ ಆರ್ಗಾನಿಸಮ್ ನಲ್ಲಿ ಎರಡು ರಿಪ್ರೊಡಕ್ಟಿವ್ ಆರ್ಗನ್ ಗಳನ್ನ ನಾವು ನೋಡಿದ್ರೆ ಮೇಲ್ ಮತ್ತು ಫೀಮೇಲ್ ಎರಡನ್ನೂ ಕೂಡ ಅವುಗಳನ್ನ hermaphrodite ಅಥವಾ monoecious ಅಂತ ಕರ್ಕೊಳ್ತೀವಿ. ಲಾಸ್ಟ್ ಪಾಯಿಂಟ್ ಮಕ್ಕಳೇ, look here, this is a very beautiful thing. Okay ಮಕ್ಕಳೇ, you have to see here, the green sponge have a male and female reproductive organ, means they have ability to produce both the gametes. Yes, agree, they have ability to produce both the gametes. You guys are right. ಸ್ಪರ್ಮ್ ಸೆಲ್ ಅನ್ನು ಕೂಡ ಪ್ರೊಡ್ಯೂಸ್ ಮಾಡ್ತಾ ಇದೆ, ಜೊತೆಗೆ ಎಗ್ ಸೆಲ್ಸ್ ಅನ್ನು ಕೂಡ ಪ್ರೊಡ್ಯೂಸ್ ಮಾಡ್ತಾ ಇದೆ. ವಿ ಕ್ಯಾನ್ ಸಿ ದಟ್ ಫಾರ್ಮೇಶನ್ ಆಫ್ ಬೋತ್ ದ ಥಿಂಗ್ಸ್. ಓಕೆ, ಹಿಯರ್ ಆಲ್ಸೋ ಈ ಬ್ಲೂ ಕೂಡ ಏನ್ ಮಾಡುತ್ತೆ, ಎರಡನ್ನು ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ದಟ್ ಈಸ್ ಎಗ್ ಸೆಲ್ಸ್ ಅನ್ನು ಕೂಡ ಪ್ರೊಡ್ಯೂಸ್ ಮಾಡುತ್ತೆ, ಜೊತೆಗೆ ಸ್ಪರ್ಮ್ ಸೆಲ್ಸ್ ಅನ್ನು ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಮಕ್ಕಳೇ. ಹೌದು ಹೌದು, ಬಿಕಾಸ್ ದೇ ಹ್ಯಾವ್ ಬೋತ್ ದ ರಿಪ್ರೊಡಕ್ಟಿವ್ ಸಿಸ್ಟಮ್, ರೈಟ್? ಯು ನೋ ವಾಟ್ ಹ್ಯಾಪನ್? ವಿತ್ ದ ಹೆಲ್ಪ್ ಆಫ್ ದ ವಾಟರ್ ಕರೆಂಟ್, the male gamete will start moving out. ಈ ಮೇಲ್ ಗ್ಯಾಮೆಟ್ಸ್ ಏನಾಗುತ್ತೆ, it will be start moving out. Okay, ಈ ವಾಟರ್ ಕರೆಂಟ್ ಹೆಲ್ಪ್ ಇಂದ ಇಟ್ ವಿಲ್ ರೀಚ್ ಅನದರ್ ಸ್ಪಾಂಜ್. ಹೌದು, ಈ ವಾಟರ್ ಕರೆಂಟ್ ಮೂಮೆಂಟ್ ಇಂದ ಏನಾಗುತ್ತೆ, ಬೇರೆ ಸ್ಪಾಂಜ್ ನ ರೀಚ್ ಆಗಿ ಮಕ್ಕಳೇ, ಯು ನೋ ವಾಟ್, ದೇ ವಿಲ್ ಸ್ಟಾರ್ಟ್ ಫರ್ಟಿಲೈಸ್. ನೋಡ್ಬೇಕಿಲ್ಲಿ ಅವು ಏನಾಗ್ತದೆ, ದೇ ವಿಲ್ ಸ್ಟಾರ್ಟ್ ಫರ್ಟಿಲೈಸಿಂಗ್. ಹೌದು, ಸೊ ಇಲ್ಲಿ ನೀವು ನಾಪಕ ಇಟ್ಕೊಳ್ಳಿ, ಸರ್ ಅಲ್ಲೇ ಸ್ಪರ್ಮ್ ಮತ್ತು ಎಗ್ ಇದೆಯಲ್ಲ, ಕಾಂಟ್ ದೇ ಫರ್ಟಿಲೈಸ್ ದಮ್ ಸೆಲ್ಫ್? No, the eggs present over here will not accept the sperm of the same. Just like your cross pollination, ಇಲ್ಲೂ ಕೂಡ ಏನಾಗುತ್ತೆ, ಕ್ರಾಸ್ ಫರ್ಟಿಲೈಸೇಷನ್ ಆಗುತ್ತೆ. ತನ್ನದೇ ಬಾಡಿಯ ಎಕ್ಸೆಲ್ ಅನ್ನ ತನ್ನದೇ ಸ್ಪರ್ಮ್ ಸೆಲ್ಸ್ಗಳು ಫರ್ಟಿಲೈಸ್ ಆಗ್ಲಿಕ್ಕಿಲ್ಲ. ಸೊ ಇಟ್ ಎನ್ಶೋರ್ಸ್ ಅ ಕ್ರಾಸ್ ಫರ್ಟಿಲೈಸೇಷನ್. ಲುಕ್ ಹಿಯರ್, ಮೊದಲನೇ ಪದ ಇಲ್ಲೇನಾಗ್ತಾ ಇದೆ, ಕ್ರಾಸ್ ಫರ್ಟಿಲೈಸೇಷನ್ ನಡೀತಾ ಇದೆ, which is occurring inside the body or outside the body. ಎಲ್ಲ ಆಗ್ತಾ ಇದೆ ನೋಡಿ, ಒಮ್ಮೆ ಒಳಗಡೆ ತಾನೆ. So we have to tell they showcases internal fertilization. ಇದೆ ಬೇಕಾಗಿರೋದು. It showcases internal fertilization with respect to sexual reproduction. Got it? Next, fertilization ಆಗುತ್ತೆ, zygote ಬರುತ್ತೆ. What will happen next? They will start developing. Development ಹೆಂಗಾಗುತ್ತೆ? They have a larval stage. ನೋಡಿ ಮಕ್ಕಳೇ, they have a larval stage. ಡೆವಲಪ್ಮೆಂಟ್ ಶೋಕೇಸಸ್ ಅ ಲಾರ್ವಲ್ ಸ್ಟೇಜ್. ಯಾರಲ್ಲಿ ಲಾರ್ವಲ್ ಸ್ಟೇಜಸ್ ಅನ್ನು ನೋಡ್ತೇವೆ, ದೆನ್ ವಿ ಕಾಲ್ ಸಚ್ ಡೆವಲಪ್ಮೆಂಟ್ ಆಸ್ ಅ ಇಂಡೈರೆಕ್ಟ್ ಡೆವಲಪ್ಮೆಂಟ್. ಯಾರಲ್ಲಿ ಲಾರ್ವಲ್ ಸ್ಟೇಜಸ್ ಇರ್ಲಿಕ್ಕಿಲ್ಲ ಅವುಗಳನ್ನ ಡೈರೆಕ್ಟ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಬಟ್ ಆರ್ ಪೋರಿಫೆರೆನ್ಸ್ ಹ್ಯಾವ್ ಇಂಡೈರೆಕ್ಟ್ ಡೆವಲಪ್ಮೆಂಟ್ ಬಿಕಾಸ್ ದೇ ಇನ್ಕ್ಲೂಡ್ ಅ ಫ್ರೀ ಸ್ವಿಮ್ಮಿಂಗ್ ಲಾರ್ವಾ. ಹೌದು, ಫ್ರೀ ಸ್ವಿಮ್ಮಿಂಗ್ ಅಂತಂದ್ರೆ ದೇ ಕ್ಯಾನ್ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಸೊ ಹೌದು, ಅಡಲ್ಟ್ ಕೆನಾಟ್ ಮೂವ್ ಬಿಕಾಸ್ ವಿ ಹ್ಯಾವ್ ಮೆನ್ಷನ್ಡ್ ಇಟ್ ಆಸ್ ಸೆಸೈಲ್, ಅದು ನಿಜ. ಆದರೆ ಲಾರ್ವಾ ಏನಾಗುತ್ತೆ, ದೇ ಕ್ಯಾನ್ ಮೂವ್. ಓಕೆ, ಲೆಟ್ಸ್ ಯೂಸ್ ದ ವರ್ಡ್ ಫ್ರೀ ಸ್ವಿಮ್ಮಿಂಗ್. ಅಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮೂವ್ಮೆಂಟ್ ಮಾಡೋ ಎಬಿಲಿಟಿ ಇರ್ತಕ್ಕಂಥ ಲಾರ್ವಾ, ಫ್ರೀ ಸ್ವಿಮ್ಮಿಂಗ್ ಲಾರ್ವಾ ಇದೆ. ದಟ್ಸ್ ವೈ ವಿ ಕಾಲ್ ಇಟ್ as ಇಂಡೈರೆಕ್ಟ್. ವಿ ಆರ್ ಡನ್ ವಿತ್ ದ ರಿಪ್ರೊಡಕ್ಷನ್. ರಿಪ್ರೊಡಕ್ಷನ್ ಎರಡೂ ಬಗೆಯಲ್ಲಾಗ್ತದೆ, asexual and sexual. Asexual by three modes: fragmentation, budding and gemule. Sexual going to be by fusion of gamete, and that is very interesting. We can see the cross fertilization happening inside the body. I mentioned it as internal fertilization. And over here, these guys are hermaphrodite. That is, both males and female gametes can be produced by one individual. And then we have development. We have a free swimming larva, which is called indirect development. A last point we have to remember, that is example. We have three examples to be remembered here. More example ಇದೆ ಮಕ್ಕಳೇ, ಗಮನ ಹರಿಸಿ ಇಲ್ಲಿ. The first example is called Sycon, 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 which is also called Scypha, Scypha, Scypha. Then we have next one, which is called Spongilla, which is called a Spongilla. A Spongilla is
it's a poriferan which is present in the fresh water. ನಾವು ಇದನ್ನ ಫ್ರೆಶ್ ವಾಟರ್ ಸ್ಪಾಂಜ್ ಅಂತ ಕರಿತೀವಿ. ಆ ಫ್ರೆಶ್ ವಾಟರ್ ಸ್ಪಾಂಜ್ ನೀವೀಗ ಜ್ಞಾಪಕ ಇಟ್ಕೊಳ್ಳಿ, ತುಂಬಾ ಸುಲಭ. ಮೆರೈನ್ ವಾಟರ್ನಲ್ಲಿ ಯಾವ ಸ್ಪಾಂಜ್ ಇಲ್ಲ ಅಂತ ಕೇಳಿದ್ರೆ ಆನ್ಸರ್ ಶುಡ್ ಬಿ ಸ್ಪಾಂಜ್ ಇಲ್ಲ. ಮೆರೈನ್ ವಾಟರ್ನಲ್ಲಿ ಯಾವ ಸ್ಪಾಂಜಸ್ ಇಲ್ಲ? ಸ್ಪಾಂಜ್ ಇಲ್ಲ. So that's why marine water nal illa we calling them as freshwater sponge. That is spongilla is a freshwater sponge. And the third one we will be looking for the next one, that is euspongia. Makle euspongia ಏನಂತ ಕರಿತೀವಿ ಗೊತ್ತಾ? We call them as a bath sponge. Look here, we call them as a bath sponge. You have to remember the examples makle, mattu the alternate names also very important. ನಮ್ಮ KCET NEET ಪರೀಕ್ಷೆಯಲ್ಲಿ ಏನು ಮಾಡ್ತಾರೆ, they will take an example and they will ask you the characteristics. ಫೈಲಮ್ ಪೋರಿಫೆರಾದ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ ತಕ್ಷಣ ನಮಗೆ ಬೇಗ ತಿಳಿಯುತ್ತೆ, ಬಟ್ ಆದರೆ ಸೈಕಾನ್ನ ಕ್ಯಾರೆಕ್ಟರಿಸ್ಟಿಕ್ಸ್, ಸ್ಪಾಂಜಿಲಾ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದಾಗ ಸ್ವಲ್ಪ ಚಡ್ಪಡಿಸ್ತೀವಿ. ಮಕ್ಕಳೇ, ಇಲ್ಲಿಗೆ ವಿ ಆರ್ ಡನ್ ವಿತ್ ದ ಫೈಲಮ್ ಪೋರಿಫೆರಾ. 2 ನಿಮಿಷ ಕ್ವಿಕ್ ಆಗಿ ವಿ ಗೋಣ ರೀಕ್ಯಾಪ್ ಫೈಲಮ್ ಪೋರಿಫೆರಾ. ಲುಕ್ ಅಟ್ ದ ಬೋರ್ಡ್. ವಿ ಆರ್ ಲರ್ನಿಂಗ್ ದ ಫಸ್ಟ್ ಫೈಲಮ್ ಪೋರಿಫೆರಾ. ಪೋರಿಫೆರಾ ಅಂತಂದ್ರೆ ಪೋರ್ ಬೇರಿಂಗ್ ಆರ್ಗ್ಯಾನಿಸಮ್. ದೇ ಅಪಿಯರ್ ಲೈಕ್ ಅ ಸ್ಪಾಂಜ್. ಅದಕ್ಕೋಸ್ಕರ ಇವರನ್ನ ಸ್ಪಾಂಜಸ್ ಅಂತ ಕರೀತೇವೆ. ಮಕ್ಕಳೇ, ಹ್ಯಾಬಿಟ್ಯಾಟ್ ಎಲ್ಲಿರ್ತಾರೆ? ಅಕ್ವಾಟಿಕ್ ಹ್ಯಾಬಿಟ್ಯಾಟ್. ಮೋಸ್ಟ್ ಆಫ್ ದೆಮ್ ಆರ್ ಪ್ರೆಸೆಂಟ್ ಇನ್ ದ ಮೆರೈನ್ ವಾಟರ್ ಲೈಕ್ ಸೀಸ್ ಅಂಡ್ ಆಲ್. ಫ್ಯೂ ಆಫ್ ದೆಮ್ ಆರ್ ಫ್ರೆಶ್ ವಾಟರ್, ರಿವರ್, ಪಾಂಡ್, ಲೇಕ್. ಹ್ಯಾಬಿಟ್ ಹೇಗಿರ್ತಾರೆ? ದೇ ಆರ್ ಸೆಸೈಲ್, ಐ ಮೀನ್ ದೇ ಆರ್ ಅಟ್ಯಾಚ್ ಟು ದ ಸಬ್ಸ್ಟ್ರೇಟಮ್. ದೇ ಆರ್ ಸೆಡೆಂಟರಿ, ಅಂದ್ರೆ ಒಂದೇ ಕಡೆ ಇರ್ತಾರೆ. ದಟ್ ಇಸ್ ಅ ಥಿಂಗ್ ಹಿಯರ್. We can see the fundamentals here. Level of body organization is cellular level. We know they have a loose cell aggregates. The symmetry is most of them show asymmetrical and few of them have radially symmetrical, like cycon is the best example here. And then we have a body wall. Body wall has 2 layers. One is spinacodum, outer one. The inner one is squamodum. And then we have a body cavity. They have a spongocyl. Body cavity and the takshana, I'm repeating it again, it's not the coelom part. They are acoelomates for sure. They are acoelomates, okay? Fine. They have a body cavity at the center which is called a spongocyl. Remember, they have a tiny openings on the body called ostia, which leads to a spongocyl, a cavity, and there's a large single opening called osculum. My friends, there are someone to support them. The endoskeleton made up of 2 things, spicules and spongin fibers. Spicules are 2 categories, calcium made and silica made. Silica made is called silicaceous spicules, calcium made is called calcareous spicules. They have a water canal system, that is the water will take an entry to the tiny opening called ostia, then they will take an entry into the spongocyl and they'll come out through a large opening called osculum, and this 3 together is called water canal system. Water canal system. Canal system. Vascular is in echinodermata. Now this mechanism helps in 3 things here: gathering the food, exchange of gases, and removing the excretory waste from the body. And after that, when you look at the digestion, it's happening inside the body, that is intracellular digestion. Respiration and excretion is through a diffusion. And last but not least, we have to talk about the reproduction, both the manner, sexual and asexual. Asexual 3 ways: fragmentation, budding, and gemule. Sexual, fusion of gametes, and here the fusion is happening inside the body internal, but it's a cross. One spawn gamete will go to the other spawn, that is a male will go, that is called cross fertilization. Here the development is indirect because they have a free swimming larva. And we all know sponges are hermaphrodite, that is bisexual or monoecious. 3 examples to be remembered: cycon, which is also called scypha; spongilla, which is called freshwater sponge; and last we have a bath sponge, that is euspongia. ಇಲ್ಲಿಗೆ ನಮ್ಮ ಫೈಲಮ್ ಪೋರಿಫೆರಾದ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಮುಗ್ದಿದೆ. ನಮ್ಮ ಮುಂಬರುವ ವಿಡಿಯೋದಲ್ಲಿ ಮಕ್ಕಳೇ, we will be having a talk on the general characteristics of the phylum Cnidaria.